ಹಾಯ್ ಹಲೋ ಮೈ ಡಿಯರ್ ಚಿಲ್ಡ್ರನ್. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಫ್ರ್ಯಾಕ್ಷನ್ ಅಂತ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅಂದರೆ ಅ ಫ್ರ್ಯಾಕ್ಷನ್ ಈಸ್ ಅ ಪಾರ್ಟ್ ಆಫ್ ಅ ಓಲ್. ಇವಾಗ ಒಂದು ಓಲ್ ವಸ್ತುವನ್ನು ಅಥವಾ ಓಲ್ ಆಬ್ಜೆಕ್ಟನ್ನು ಈಕ್ವಲ್ ಆಗಿ ಕಟ್ ಮಾಡಿದಾಗ ಸಿಗ್ತಕ್ಕಂಥ ಪಾರ್ಟನ್ನು ನಾವು ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ದಿನದ ಟಾಪಿಕ್ ಕೂಡ ಫ್ರ್ಯಾಕ್ಷನ್ನೇ ಆಗಿರುತ್ತೆ. ಆದರೆ ಅ ಫ್ರ್ಯಾಕ್ಷನ್ ಈಸ್ ಅ ಪಾರ್ಟ್ ಆಫ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇದು ಯಾವ ರೀತಿ ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಟೀಚ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಕ್ಲಾಸ್ನಲ್ಲಿ ಒಂದು ಓಲ್ ವಸ್ತುವನ್ನು ಎಕ್ಸಾಂಪಲ್ ಆಗಿ ತಗೊಂಡಿದ್ವು. ಈ ಕ್ಲಾಸ್ನಲ್ಲಿ ಒಂದು ಓಲ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸನ್ನು ತಗೊತಾ ಇದ್ದೀವಿ. ಇಲ್ಲಿ ಸುಮಾರು ಕಲೆಕ್ಷನ್ ಇದೆ, ಸ್ಟಾರ್ಗಳ ಕಲೆಕ್ಷನ್ ಇದೆ ಅಲ್ವಾ, ರೆಡ್ ಮತ್ತು ಗ್ರೀನ್ ಕಲರ್ ಸ್ಟಾರ್ಗಳ ಕಲೆಕ್ಷನ್ ಇದೆ. ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಯಾವ ರೀತಿ ಹೇಳ್ತೀವಿ ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಟೀಚ್ ಮಾಡ್ತಾಯಿದ್ದೀನಿ. ನಮಗೆ ಇವಾಗ ಗ್ರೀನ್ ಕಲರ್ ಸ್ಟಾರ್ನ ಫ್ರ್ಯಾಕ್ಷನ್ ಬೇಕು. ಹೇಗೆ ಬರೀತೀವಿ ಇದನ್ನು ನಾವು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು ನಾವು ಟೋಟಲ್ ಎಷ್ಟು ಸ್ಟಾರ್ಗಳಿದೆ ಅಂತ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 ಟೋಟಲ್ 14 ಸ್ಟಾರ್ ಇದೆ. ಸೊ ಆ ಸ್ಟಾರ್ಗಳನ್ನು ನಾವು ಟೋಟಲ್ ಸ್ಟಾರನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ಮತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಫ್ರ್ಯಾಕ್ಷನ್ ಆಫ್ ಗ್ರೀನ್ ಸ್ಟಾರ್ ಅಲ್ವಾ. ಸೊ ಗ್ರೀನ್ ಸ್ಟಾರ್ ಎಷ್ಟಿದೆ ಕೌಂಟ್ ಮಾಡೋಣ. 1 2 3 4 5. ಆ 5ಅನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ಇದನ್ನು ಓದಬೇಕಾದ್ರೆ 5/14 ಅಂತ ಹೇಳ್ತೀವಿ. ಅಂದರೆ ಫ್ರ್ಯಾಕ್ಷನ್ ಆಫ್ ಗ್ರೀನ್ ಸ್ಟಾರ್ ಈಸ್ 5/14. 14 ಸ್ಟಾರ್ಗಳಲ್ಲಿ 5 ಸ್ಟಾರ್ ಗ್ರೀನ್ ಕಲರ್ ಆಗಿದೆ ಅಂತ ಇದ್ರದ್ದು ಮೀನಿಂಗ್ ಆಗುತ್ತೆ. ಅದೇ ರೀತಿ ನಾವು ಫ್ರ್ಯಾಕ್ಷನ್ ಆಫ್ ರೆಡ್ ಸ್ಟಾರ್ ಅದು ಹೇಗೆ ಬರೆಯೋದು ಅಂದರೆ ನಮಗೆ ಗೊತ್ತಿದೆ ಟೋಟಲ್ ಎಷ್ಟು ಸ್ಟಾರ್ಗಳಿದೆ ಅಂತ. ಸೊ ಆ ಟೋಟಲ್ ಸ್ಟಾರ್ಗಳನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. 14 ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ಇವಾಗ ನಾವು ರೆಡ್ ಕಲರ್ ಸ್ಟಾರ್ಗಳು ಎಷ್ಟಿದೆ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 ಸ್ಟಾರ್ ಎಷ್ಟಿದೆ 9 ಇದೆ. ಆ 9ಅನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ಇವಾಗ 9/14 ಅಂದರೆ ಫ್ರ್ಯಾಕ್ಷನ್ ಆಫ್ ರೆಡ್ ಸ್ಟಾರ್ ಈಸ್ 9/14. 14 ಟೋಟಲ್ ಸ್ಟಾರ್ಗಳಲ್ಲಿ 9 ಸ್ಟಾರ್ ರೆಡ್ ಕಲರ್ ಆಗಿದೆ. ಅದೇ ರೀತಿ ನಾನು ನಿಮಗೆ ಮತ್ತೊಂದು ಎಕ್ಸಾಂಪಲನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಮಗೆ ಇಲ್ಲಿ ಜಂಪ್ಸ್ಗಳು ಕಾಣಿಸ್ತಿದೆ ಅಲ್ವಾ. ಸರ್ಕಲ್ ಶೇಪ್ಡ್ ಜಂಪ್ಸ್ ಮತ್ತು ಓವಲ್ ಶೇಪ್ಡ್ ಜಂಪ್ಸ್ಗಳು ಕಾಣಿಸ್ತಾ ಇದೆ. ಇವಾಗ ನಮಗೆ ಫ್ರ್ಯಾಕ್ಷನ್ ಆಫ್ ಸರ್ಕಲ್ ಶೇಪ್ಡ್ ಜಂಪ್ಸ್ ಬೇಕು. ಇವಾಗ ಅದನ್ನ ನಾವು ಯಾವ ರೀತಿ ಬರೆಯೋದು ನೋಡೋಣ. ಇವಾಗ ನಾವು ಟೋಟಲ್ ಎಷ್ಟು ಜಂಪ್ಸ್ ಇದೆ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 11 12 ಟೋಟಲ್ 12 ಜಂಪ್ಸ್ ಇದೆ. ಆ ಟೋಟಲ್ ಜಂಪ್ಸನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಲ್ ಶೇಪ್ಡ್ ಜಂಪ್ಸ್ ಅಲ್ವಾ. ಸೊ ಸರ್ಕಲ್ ಶೇಪ್ಡ್ ಜಂಪ್ಸ್ ಎಷ್ಟಿದೆ ಕೌಂಟ್ ಮಾಡೋಣ. ಇವಾಗ 1 2 3 4 5 6 7 ಸರ್ಕಲ್ ಶೇಪ್ಡ್ ಜಂಪ್ಸ್ ಇದೆ. ಆ 7ಅನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. 7/12. ಫ್ರ್ಯಾಕ್ಷನ್ ಆಫ್ ಸರ್ಕಲ್ ಶೇಪ್ಡ್ ಜಂಪ್ಸ್ ಈಸ್ 7/12. ಅಂದರೆ 12 ಜಂಪ್ಸ್ನಲ್ಲಿ 7 ಜಂಪ್ಸ್ ಸರ್ಕಲ್ ಶೇಪ್ಡ್ ಜಂಪ್ಸ್ ಆಗಿರುತ್ತೆ. ಇವಾಗ ಓವಲ್ ಶೇಪ್ಡ್ ಜಂಪ್ಸ್ನ ಫ್ರ್ಯಾಕ್ಷನನ್ನು ಯಾವ ರೀತಿ ಬರೆಯೋದು ಅಂದರೆ ಸೇಮ್. ಇವಾಗ ನಮಗೆ ಗೊತ್ತಿದೆ ಟೋಟಲ್ ಎಷ್ಟು ಜಂಪ್ಸ್ ಇದೆ ಅಂತ ಗೊತ್ತು. ಸೊ ಆ ಟೋಟಲ್ ಜಂಪ್ಸನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ಇವಾಗ ಓವಲ್ ಶೇಪ್ಡ್ ಜಂಪ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡೋಣ. 1 2 3 4 5 ಓವಲ್ ಶೇಪ್ಡ್ ಜಂಪ್ಸ್ ಇದೆ.
ಅದನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ಇವಾಗ 5/12 ಇದನ್ನು ನಾವು ಓವಲ್ ಶೇಪ್ಡ್ ಫ್ರ್ಯಾಕ್ಷನ್ ಏನು ಬಂತು ನಮಗೆ 5/12 ಅಂದರೆ 12 ಜಂಪ್ಸ್ನಲ್ಲಿ 5 ಜಂಪ್ಸ್ ಓವಲ್ ಶೇಪ್ ಜಂಪ್ಸ್ ಆಗಿದೆ. ಇವಾಗ ಈ ಕ್ವೆಶನನ್ನು ನೋಡಿ, ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ಓವೆಲ್ಸ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಕೇಳಿದ್ದಾರೆ. ಓವೆಲ್ಸ್ನ ಫ್ರ್ಯಾಕ್ಷನನ್ನು ನಾವು ಬರಿಬೇಕು. ನಿಮಗೆ ಇಂಗ್ಲೀಷ್ ಆಲ್ಫಾಬೆಟ್ನಲ್ಲಿ ಇರ್ತಕ್ಕಂಥ ಲೆಟರ್ಸ್ಗಳು ಎಷ್ಟು ಅಂತ ಗೊತ್ತಿದೆ. ಟೋಟಲ್ ಇಂಗ್ಲೀಷ್ ಆಲ್ಫಾಬೆಟ್ ಎಷ್ಟಿದೆ 26. ಸೊ ಅದನ್ನು ನಾನು ಬರ್ಕೊಂಡಿದ್ದೀನಿ. ಮತ್ತು ಓವಲ್ಸ್ಗಳು ಗೊತ್ತು ನಿಮಗೆ ಯಾವ್ಯಾವುದು ಅಂತ. ಎ ಇ ಐ ಓ ಯು ಓವಲ್ಸ್ 5 ಓವಲ್ಸ್ ಇದೆ. ಸೊ ಟೋಟಲ್ ಲೆಟರ್ಸ್ ಎಷ್ಟಿರುತ್ತೆ ಅದನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊತೀವಿ. ಓವಲನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ಇವಾಗ 5/26 ಅಂದರೆ 26 ಲೆಟರ್ಸ್ನಲ್ಲಿ ಓವಲ್ಸ್ ಎಷ್ಟಿರುತ್ತೆ 5 ಇರುತ್ತೆ. ಇದನ್ನು ನಾವು 5/26 ಅಂತ ಹೇಳ್ತೀವಿ. ಅದೇ ರೀತಿ ಮತ್ತೊಂದು ಕ್ವೆಶನನ್ನು ನೋಡೋಣ. ವಾಟ್ ಫ್ರ್ಯಾಕ್ಷನ್ ಆಫ್ ಅ ಇಯರ್ ಈಸ್ 5 months ಅಂತ ಕೇಳಿದ್ದಾರೆ. ಇವಾಗ 1 ಇಯರ್ನಲ್ಲಿ ಎಷ್ಟು ಮಂತ್ಸ್ ಇರುತ್ತೆ 12 ಮಂತ್ಸ್ ಇರುತ್ತೆ. ಅಂದರೆ 1 ಇಯರ್ನಲ್ಲಿ ಟೋಟಲ್ 12 ಮಂತ್ಸ್ ಇದೆ. ಇವಾಗ ಫ್ರ್ಯಾಕ್ಷನ್ ಆಫ್ 5 ಮಂತ್ಸನ್ನು ನಾವು ಬರಿಬೇಕು. ಯಾವ ರೀತಿ ಬರೆಯೋದು ಅಂದರೆ ಟೋಟಲ್ ಮಂತ್ಸನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೋಬೇಕು. 5ಅನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೋಬೇಕು. ಇವಾಗ 5/12 ಫ್ರ್ಯಾಕ್ಷನ್ ಆಫ್ 5 months ಈಸ್ 5/12. Question number 3. What fraction of a minute is 30 seconds ಅಂತ ಕೇಳಿದ್ದಾರೆ. ಇವಾಗ ಅ ಮಿನಿಟ್ ಅಂದರೆ 1 ಮಿನಿಟ್. 1 ಮಿನಿಟ್ನಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ 60 ಸೆಕೆಂಡ್ಸ್ ಇದೆ. ಫ್ರ್ಯಾಕ್ಷನ್ ಆಫ್ 30 ಸೆಕೆಂಡ್ಸ್ ಅದನ್ನು ಯಾವ ರೀತಿ ಬರೆಯೋದು ಅಂದರೆ ಟೋಟಲ್ 1 ಮಿನಿಟ್ನಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ 60 ಸೆಕೆಂಡ್ಸ್ ಇರುತ್ತೆ. ಆ 60ನ ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ ಮತ್ತು 30ನ ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. ಇವಾಗ ಫ್ರ್ಯಾಕ್ಷನ್ ಆಫ್ 30 ಸೆಕೆಂಡ್ಸ್ ಈಸ್ 30/60. ಇವಾಗ 4th ಕ್ವೆಶನನ್ನು ನೋಡೋಣ. ರೈಟ್ ದ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 1 and 50. ವಾಟ್ ಫ್ರ್ಯಾಕ್ಷನ್ ಆಫ್ ದೆಮ್ ಈಸ್ ಈವನ್. ಅಂದರೆ ಏನು ಮಾಡಬೇಕು ನಾವು ಫಸ್ಟು 1 ಇಂದ 50 ಬಿಟ್ವೀನ್ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ಗಳನ್ನು ಬರ್ಕೊಳ್ಳೋಣ. ಆ ನ್ಯಾಚುರಲ್ ನಂಬರ್ಗಳಲ್ಲಿ ಈವನ್ ನಂಬರ್ಸ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನಿವಾಗ 1 ಮತ್ತು 50 ಬಿಟ್ವೀನ್ ಇರ್ತಕ್ಕಂಥ ಎಲ್ಲ ನ್ಯಾಚುರಲ್ ನಂಬರ್ಗಳನ್ನು ಬರ್ಕೊಂಡಿದ್ದೀನಿ. ಇಲ್ಲಿ 1ಅನ್ನು ನಾವು ತೊಗೊಂಡಿಲ್ಲ ಮತ್ತು 50ಯನ್ನು ಕೂಡ ತೊಗೊಂಡಿಲ್ಲ. ಯಾಕೆ ಅಂತಂದರೆ ಬಿಟ್ವೀನ್ ಇರ್ತಕ್ಕಂಥ ನಂಬರ್ಸ್ಗಳು ನಮಗೆ ಬೇಕಾಗಿರೋದು. ಸೊ 2 ಇಂದ 49ವರೆಗೂ ಕೂಡ 1 ಮತ್ತು 50 ಬಿಟ್ವೀನ್ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ಗಳಿವು. ಇದಿಷ್ಟು ಟೋಟಲ್ ಎಷ್ಟಿದೆ ಅನ್ನೋದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಟೋಟಲ್ 48 ಇದೆ. ಇಷ್ಟು ನಂಬರ್ಗಳಲ್ಲಿ ನಮಗೆ ಈವನ್ ನಂಬರ್ಗಳ ಫ್ರ್ಯಾಕ್ಷನ್ ಬೇಕಾಗಿರೋದು. ಇವಾಗ ಈವನ್ ನಂಬರ್ಗಳು ಎಷ್ಟಿದೆ ಅಂತ ನೋಡಬೇಕು. ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಇಷ್ಟು ಸಿಕ್ತು ನಮಗೆ ಈವನ್ ನಂಬರು 24. ಸೊ ಫ್ರ್ಯಾಕ್ಷನ್ ಆಫ್ ಈವನ್ ನಂಬರ್ಸ್ ಅದು ಹೇಗೆ ಬರೆಯೋದು? ಟೋಟಲ್ ಎಷ್ಟು ನ್ಯಾಚುರಲ್ ನಂಬರ್ ಇದೆ 48. ಅದನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ ಮತ್ತು ಈವನ್ ನಂಬರನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊಂಡಿದ್ದೀವಿ. 24/48 ಅಂದರೆ 48 ನ್ಯಾಚುರಲ್ ನಂಬರ್ನಲ್ಲಿ ಸಿಕ್ಕಿರ್ತಕ್ಕಂಥ ಈವನ್ ನಂಬರ್ಗಳೆಷ್ಟು 24.
ನಿಮಗೆ ಇವತ್ತಿನ ದಿನದ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.